ನಮಸ್ಕಾರ ವೀಕ್ಷಕರೇ, ದೈವಾರಾಧನೆಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ನಾವು ಮನೆಯಲ್ಲಿ ಯಾವ ಜಾಗದಲ್ಲಿ ನೀರು ಉಪಯೋಗಿಸ್ಬೇಕು, ಯಾವ ಜಾಗದಲ್ಲಿ ಉಪಯೋಗಿಸಿದ್ರೆ ಏನು ರಿಸಲ್ಟ್ ಬರುತ್ತೆ, ಯಾವ ಜಾಗದಲ್ಲಿ ಉಪಯೋಗಿಸಿದ್ರೆ ನಮಗೆ ಕಷ್ಟಗಳು ಜಾಸ್ತಿ ಆಗ್ತವೆ. ನಾವು ಸುಮಾರು ಡೈಲಿ ಒಂದು 10-15 ಮನೆ ವಿಸಿಟಿಂಗ್ ಮಾಡ್ತಾ ಇರ್ತೀರಿ. ಅಲ್ಲಿನ ಕಷ್ಟ ನಷ್ಟಗಳು ನಮ್ಮ ಗಮನಕ್ಕೆ ಬರುತ್ತೆ. ಆವಾಗ ನಾವು ಅವ್ರ ಮನೇಲಿ ಏನು ಮಾಡ್ಕೊಂಡಿದ್ದಾರೆ, ಏತಕ್ಕೋಸ್ಕರ ಈಗ ಆಗ್ತಾಯಿದೆ ಅಂತ ನಾವು ಅಲ್ಲಿ ಸ್ಟಡಿ ಮಾಡ್ತಾ ಬರ್ತಾ ಇರ್ತೀವಿ. ಆ ಆಧಾರದ ಮೇಲೆ ನಾನು ಪ್ರತಿಯೊಂದು ಕಂಟೆಂಟು, ಪ್ರತಿಯೊಂದು ವಿಡಿಯೋನೂ ಮಾಡೋದು. ಇವತ್ತಿನ ವಿಷಯ ಬಂದು ಟಾಯ್ಲೆಟ್ ರೂಮು, ಇಲ್ಲಾಂದರೆ ನೀವು ಬಟ್ಟೆ ಒಗೆಯೋಕ್ಕಾಗಲಿ ನೀರೆಲ್ಲಿ ಉಪಯೋಗಿಸ್ತೀರಾ, ಎಲ್ಲಿ ಉಪಯೋಗಿಸಿದ್ರೆ ಅದರಿಂದ ಏನು ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಈಗ ಹಿರಿಯರೆಲ್ಲ ಮುಂಚೆ ನೀರನ್ನು ಧನಾತ್ಮಕ ಶಕ್ತಿಗೆ ಅಂತ ಹೋಲಿಸ್ತಾಯಿದ್ರು. ಅಂದರೆ ಪಾಸಿಟಿವ್ ಅನ್ನೋ ಲೆಕ್ಕದಲ್ಲಿ ನೀರನ್ನು ಮುಂಚೆ ಇರೋರೆಲ್ಲ ಭಾವಿಸ್ತಾಯಿದ್ರು, ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳೆಲ್ಲ. ಈಗ ಅದು ಬರ್ತಾ ಬರ್ತಾ ನೀರು ಅಂದರೆ ಕೇರ್ಲೆಸ್ ಆಗೋಗ್ಬಿಟ್ಟಿದೆ. ಅಲ್ಲ, ನೀರು ಅಂದರೆ ಅದೊಂಥರ ಪಾಸಿಟಿವ್ ಎನರ್ಜಿ. ಆ ಪಾಸಿಟಿವ್ ಎನರ್ಜಿನ ನಾನು ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬಾರ್ದು, ನಿಮಗಿದು ಗೊತ್ತಿರಲಿ. ಮನೆಯಲ್ಲಿ ನಲ್ಲಿ ಸೋರ್ತಾ ಇದ್ದರೆ ನಿಮ್ಮ ದುಡ್ಡು ಎಲ್ಲೋ ಒಂದು ಕಡೆ ವೇಸ್ಟ್ ಆಗ್ತಾಯಿದೆ ಅಂತ ಅರ್ಥ. ಅಂದರೆ ಧನಾತ್ಮಕ ಶಕ್ತಿಗೆ ನಿಮ್ಮದು ಖರ್ಚಾಗ್ತಾ ಇದೆ ಅಂತ ಅರ್ಥ. ಆ ಧನಾತ್ಮಕ ಶಕ್ತಿನ ಅಂದರೆ ನೀರನ್ನು ಎಲ್ಲಿ ಉಪಯೋಗಿಸ್ಬೇಕು, ಈಗ ಟಾಯ್ಲೆಟ್ ರೂಮ್ ಮನೆಯಲ್ಲಿ ಯಾವ ಜಾಗದಲ್ಲಿ ಬರಬೇಕು, ಯಾವ ಜಾಗದಲ್ಲಿ ಬರಬಾರ್ದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮನೆಗೆ ಏನಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ಅದೇ ರೀತಿ ಉತ್ತರ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ಟಾಯ್ಲೆಟ್ ಬಂದರೆ ನಮ್ಮ ಮನೇಲಿರ್ತಕ್ಕಂಥವ್ರು ಬರೋ ದುರಭ್ಯಾಸಗಳನ್ನೆಲ್ಲ ಅವರೇ ಕಲ್ಕೊಂಡ್ಬಿಡ್ತಾರೆ. ಊರಲ್ಲಿ ಎಷ್ಟು ದುರಭ್ಯಾಸ ಇದೆಯೋ ಅಷ್ಟು ನಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳೇ ಕಲ್ಕೊಂಡ್ಬಿಡ್ತಾರೆ. ಹಾಗಾಗಿ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ನೀವು ನೀರು ಖರ್ಚು ಮಾಡಬಾರ್ದು ಅಂತಲ್ಲ, ಆದರೆ ಟಾಯ್ಲೆಟ್ ರೂಮು ಮತ್ತು ಅಲ್ಲಿ ಬಾತ್ರೂಮ್ ಮಾಡ್ಕೊಂಡು ನೀರು ಕಾಯಿಸೋದು. ಯಾಕೆಂದರೆ ಅಲ್ಲಿ ಶಿವ ಇರ್ತಾನೆ, ಅಲ್ಲಿ ಬೆಂಕಿ ಉಪಯೋಗಿಸ್ಬಾರ್ದು ಮತ್ತು ಕಕ್ಕಸ್ ಮಾಡಬಾರ್ದು. ಈ ಟಾಯ್ಲೆಟ್ ರೂಮು ಮತ್ತು ಈ ಬೆಂಕಿ ಉಪಯೋಗಿಸೋದು ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ಉಪಯೋಗಿಸ್ಬಾರ್ದು. ನೆಕ್ಸ್ಟ್ ನಾವು ಬಂದರೆ ಆಗ್ನೇಯ ಮೂಲೆಯಲ್ಲಿ ಅಂದರೆ ಇದೆಲ್ಲ ಸ್ಟೇರ್ ಕೇಸ್ ಕೆಳಗಡೆ ಮಾಡ್ಕೊಂಡ್ಬಿಡ್ತಾರೆ. ಆಗ್ನೇಯದಲ್ಲಿ ಈ ಥರ ಸ್ಟೇರ್ ಕೇಸ್ ಇರುತ್ತೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೀವು ಮಾಡ್ಕೊಂಡ್ಬಿಡ್ತೀರ. ನಮಗೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಅಗ್ನಿ ಮೂಲೆ ಅಂದರೆ ಯಾವುದಂದರೆ ನೋಡಿರಿ, ಇದು ನಿಮಗೆ ಅಗ್ನಿ ಮೂಲೆ ನೋಡಿರಿ. ಇದು ಹಾಲು, ಮಾಸ್ಟರ್ ಬೆಡ್ರೂಮು, ಕಿಚನ್ನು, ಸೆಕೆಂಡ್ ಬೆಡ್ರೂಮು. ಈ ಅಡುಗೆ ಮನೆಯಲ್ಲಿ ಇಲ್ಲಿ ಸ್ಟವ್ ಉರಿತಾ ಇರುತ್ತೆ. ನಮಗೆ ಏನು ಅರ್ಥ ಮಾಡ್ಕೊಳ್ಳಿ, ಪೂರ್ವ ಆಗ್ನೇಯದಲ್ಲಿ ಅಂದರೆ ಇದು ಪೂರ್ವ ಆಗ್ನೇಯ ಅಂತ. ನಾವು ಅಡುಗೆ ಮನೆನ ಹಳ್ಳಿಗಳಲ್ಲಿ ಮೂಲೆ ಅನ್ನೋದು ಉಂಟು ನೋಡಿರಿ. ಈ ಮೂಲೆಯಲ್ಲಿ ಬೆಂಕಿ ಉರಿಬೇಕು. ನಮ್ಮ ಜಾಗದಲ್ಲಿ ನೀವು 30-40 ಸೈಟ್ ಆಗಲಿ, 10 ಗುಂಟೆ ಇರಲಿ, ಅರ್ಧ ಎಕರೆ ಜಾಗ ಇರಲಿ, ಈ ಅಡುಗೆ ಮನೆ ಆದಮೇಲೆ ಮುಂದಕ್ಕೆ ಎಲ್ಲೂ ರೂಮ್ ಬರಬಾರ್ದು. ರೂಮ್ ಬಂತು ಅಂದರೆ ಆ ರೂಮ್ ಆದಮೇಲೆ ನಮಗೆ ಬೆಂಕಿ ಉರಿಬೇಕು. ಯಾಕೆಂದರೆ ಅಗ್ನಿ ಮೂಲೆಯಲ್ಲಿ ಬೆಂಕಿ, ದುರ್ಗಾಮಾತೆನೇ ಬಂದು ಬೆಂಕಿಯಾಗಿ ನಿಂತ್ಕೊಂಡು ಉರಿತಾಳೆ. ಆ ಎಮ್ಮು ಉರಿತಾ ಇದ್ದರೆ ಆ ಮನೇಲಿರ್ತಕ್ಕಂಥದ್ದು ವ್ಯವಹಾರಗಳೆಲ್ಲ ತುಂಬ ಈಸಿಯಾಗಿ ಚೆನ್ನಾಗಾಗ್ತವೆ. ಅವ್ರು ಹೋಗಿ ಮಣ್ಣು ಹಿಡಿದ್ರು ಬಂಗಾರ ಹಿಡ್ಕೊಂಡು ಆ ಥರ ಆಗುತ್ತೆ. ನೀವೇನು ಮಾಡ್ತೀರಾ, ಅಗ್ನಿ ಮೂಲೆ ಅಂದರೆ ಅಡುಗೆ ಮನೆ ಆದಮೇಲೆ ಮುಂದಕ್ಕೆ ನೀವು ಆಚೆ ಮೆಟ್ಲು ಕೆಳಗಿರ್ಬೋದು, ಮೆಟ್ಲು ಇಲ್ದಿರ ಇರ್ಬೋದು. ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಾದರೂ ಆಗ್ಬೋದು, ದಕ್ಷಿಣ ಆಗ್ನೇಯದಲ್ಲಾದರೂ ಆಗ್ಬೋದು. ಟಾಯ್ಲೆಟ್ ರೂಮು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿರೋರ ಮನೇಲಿ ಏನೇನಾಗುತ್ತೆ ಅಂದರೆ ಅಬಾಷನ್ ಆಗುತ್ತೆ, ಮನೆಯೊಳಗಡೆ ಗಲಾಟೆ, ಸಾಲ ಮಾಡ್ತಾರೆ, ಅತ್ತೆ ಸೊಸೆ ಗಲಾಟೆ, ಗಂಡ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ, ಈ ಥರ ಎಲ್ಲ ಆಗ್ತಾ ಇರ್ತದೆ. ಪೂರ್ವ ಆಗ್ನೇಯದಲ್ಲಾಗಲಿ, ದಕ್ಷಿಣ ಆಗ್ನೇಯದಲ್ಲಾಗಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ಇನ್ನು ನಮಗೆ ನೆಕ್ಸ್ಟ್ ಬಂದು ಇದು ನೈಋತ್ಯ. ದಕ್ಷಿಣ ನೈಋತ್ಯದಲ್ಲಾದರೂ ಸರಿ, ಪಶ್ಚಿಮ ನೈಋತ್ಯದಲ್ಲಾದರೂ ಸರಿ. ಟೋಟಲಲ್ಲಿ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರ್. ಈ ಸೌತ್ ವೆಸ್ಟ್ ಕಾರ್ನರ್ನ ನಾವು ಕನ್ನಡದಲ್ಲಿ ನೈಋತ್ಯ ಮೂಲೆ ಅಂತೀರಿ. ನೈಋತ್ಯ ಮೂಲೆಯಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ತೀರಿ ಅಂದರೆ, ಈಗ ಒಬ್ಬರಿಗೆ ಸ್ನಾನ ಮಾಡೋಕ್ಕೆ ಗೌರ್ಮೆಂಟಿಂದ 20 ಲೀಟ್ರ್ ಲೆಕ್ಕ ತೊಗೊತಾರೆ. ಅದೇ ರೀತಿ ಈಗ ನಾವು 4 ಜನ ಇದ್ದೀರಿ ಅಂದರೆ 80 ಲೀಟ್ರ್ ಬರೀ ಸ್ನಾನಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಬೇರೆದಕ್ಕೆಲ್ಲ ಬಿಟ್ಟು, ಬಟ್ಟೆ ಒಗೆಯೋದು ಇನ್ನು ಉಳಿದಿದ್ದೆಲ್ಲ ಬಿಟ್ಟು ಬರೀ ಸ್ನಾನದ ಮಾತ್ರ ಹೇಳ್ತಾ ಇದ್ದೀನಿ. 4 ಜನ ಇದ್ದೀರಾ ಅಂದರೆ 80 ಲೀಟ್ರ್ ನಾವು ನೀರು ಸ್ನಾನ ಮಾಡೋಕ್ಕೆ ಉಪಯೋಗಿಸ್ತೀವಿ. ಅದೇ ನಮ್ಮ ಮನೇಲಿ 8 ಜನ ಇದ್ದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಭೂಮಿ ಮೇಲೆ ಎಷ್ಟು ನೀರು ಬೀಳ್ತಾ ಇರುತ್ತೆ ಅಷ್ಟು ನಿಮ್ಮದು ಸಾಲ ಜಾಸ್ತಿ ಆಗ್ತಾ ಇರ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ದಕ್ಷಿಣ ನೈಋತ್ಯದಲ್ಲಾಗಲಿ, ಪಶ್ಚಿಮ ನೈಋತ್ಯದಲ್ಲಾಗಲಿ ಭೂಮಿ ಮೇಲೆ ಯಾವುದೇ ಕಾರಣಕ್ಕೂ ನೀರು ಬೀಳಬಾರ್ದು. ಅಂದರೆ ಟಾಯ್ಲೆಟ್ ರೂಮ್ ಬರಬಾರ್ದು, ಬಾತ್ರೂಮ್ ಬರಬಾರ್ದು. ಆ ರೀತಿ ನೀವು ವ್ಯವಸ್ಥೆ ಮಾಡ್ಕೊಂಡಿರಬೇಕು. ನಮಗೆ ಕೆಲವ್ರು ಏನು ಮಾಡ್ತಾರೆ, ಈ ನೈಋತ್ಯ ಮೂಲೆಯಲ್ಲಿ
ಸಾಮಾನು ತೊಳೆಯೋದಕ್ಕೆ ಇಲ್ಲಿ ಹಾಕೊಂಡ್ಬಿಟ್ಟಿರ್ತಾರಲ್ಲ. ನಾನು ಎಷ್ಟೋ ಮನೆಯಲ್ಲಿ ಲಾಸ್ಟ್ ವೀಕಲ್ಲಿ ಹೋದಾಗ ನೋಡಿದ್ದೀನಿ, ಇಲ್ಲೆಲ್ಲ ಸಾಮಾನು ತೊಳೆಯೋದಕ್ಕೆ ಬಟ್ಟೆ ಒಗೆಯೋಕ್ಕಿಲ್ಲ. ಏನಕ್ಕೆ ಅಂದರೆ ಮರೆ ಇರುತ್ತೆ ಅಂತ, ಯಾರಾದರೂ ಬಂದರೆ ಕಾಣಲ್ಲ ಅಂತ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತೀರ. ನೈಋತ್ಯ ಮೂಲೆಯಲ್ಲಿ ಯಾರ್ಯಾರು ನೀರನ್ನು ಉಪಯೋಗಿಸ್ತಾ ಇದ್ದೀರಿ, ಅದು ಟಾಯ್ಲೆಟ್ ರೂಮ್ ಆಗಿರ್ಬೋದು, ಇಲ್ಲ ಸ್ನಾನದ ಮನೆ, ಬರೀ ಸ್ನಾನದ ಮನೆ, ನಾವು ಏನಾದರೂ ಸಾವಿಗೆ ಅಂತ ಹೋಗಿ ಬಂದರೆ ಸ್ನಾನ ಮಾಡೋಕ್ಕೆ ಅಂತ ಮಾಡಿರೋದಾಗಿರ್ಬೋದು, ಬಟ್ಟೆ ಒಗೆಯೋಕ್ಕೆ, ಸಾಮಾನು ತೊಳೆಯೋಕ್ಕೆ, ಏನಕ್ಕಾದರೂ ಉಪಯೋಗಿಸಿ. ನೈಋತ್ಯ ಮೂಲೆಯಲ್ಲಿ ನೀವು ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ಸಾಲ ಮಾಡ್ತಾ ಹೋಗ್ತಾ ಇರ್ತೀರ. ನೆಕ್ಸ್ಟ್ ಬಂದು ನಮಗೆ ವಾಯುವ್ಯ ನೋಡಿ, ಇದು ಪಶ್ಚಿಮ ವಾಯುವ್ಯ. ಇಲ್ಲಿ ನಾವು ನೀರು ಉಪಯೋಗಿಸ್ಬೋದು, ಆದರೆ ಟಾಯ್ಲೆಟ್ ರೂಮ್ ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ನಾವು ಇಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರೆ ನೀರು ಉಪಯೋಗಿಸ್ಬೋದು. ಟಾಯ್ಲೆಟ್ ರೂಮ್ ಬಂತು ಅಂದರೆ ನೋಡಿರಿ, ನಮ್ಮ ಮನೆಗಿಂತ, ನಮ್ಮ ಬೆನ್ನಿಂದ ಅಂದರೆ ಪಶ್ಚಿಮದಲ್ಲಾಗಲಿ ದಕ್ಷಿಣದಲ್ಲಾಗಲಿ ನಮ್ಮ ಮನೆಗಿಂತ ಚಿಕ್ಕ ರೂಮು ಇರಬಾರ್ದು. ನಮ್ಮ ಮನೆಗಿಂತ ದೊಡ್ಡ ರೂಮ್ ಇರಬೇಕು, ನಮ್ಮ ಮನೆಗಿಂತ ಹೈಟ್ ಇರಬೇಕು, ನಮ್ಮ ಮನೆಗಿಂತ ಅಗಲ ಇರಬೇಕು, ನಮ್ಮ ಮನೆಗಿಂತ ತೂಕ ಜಾಸ್ತಿ ಇರೋದು ನಮ್ಮ ಜಾಗದಲ್ಲೇ. ಆದರೆ ನಾವು ಮಾಡ್ಕೊಳ್ಳೋದಾದರೆ ದಕ್ಷಿಣದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ನಮ್ಮ ಮನೆಗಿಂತ ತೂಕ ಇರೋವಂಥದ್ದು, ಎತ್ತರ ಇರೋವಂಥದ್ದು ಮಾಡ್ಕೊಬೇಕು. ಹಾಗಾಗಿ ಪಶ್ಚಿಮ ವಾಯುವ್ಯದಲ್ಲೂ ನಮಗೆ ಟಾಯ್ಲೆಟ್ ರೂಮ್ ಬರೋಲ್ಲ, ನಾವು ಮಾಡ್ಕೊಬಾರ್ದು. ಆದರೆ ನೀರು ನಲ್ಲಿ ಹಾಕ್ಕೊಂಡು ಉಪಯೋಗಿಸ್ಕೊಂಡಿದ್ರೆ ಉಪಯೋಗಿಸ್ಕೊಬೋದು. ನೆಕ್ಸ್ಟ್ ಬರೋದು ಪಾರ್ಟ್ ಏನಪ್ಪ ಅಂದರೆ ಉತ್ತರ ವಾಯುವ್ಯ. ನೋಡ್ರಿ, ಇದು ಉತ್ತರ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮು ತುಂಬ ಚೆನ್ನಾಗಿ ಆಗಿಬರುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈಶಾನ್ಯದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಟಾಯ್ಲೆಟ್ ರೂಮ್ ಅಲ್ಲ, ಬಟ್ಟೆ ಒಗೆಯೋದಾಗಲಿ, ಸಾಮಾನು ತೊಳೆಯೋದಾಗಲಿ ನೀರು ಉಪಯೋಗಿಸ್ಬೋದು. ಟಾಯ್ಲೆಟ್ ರೂಮ್ ಬಿಟ್ಟು, ಅಂದರೆ ನೀರು ಕಾಯಿಸೋದು, ಬಿಸಿ ಮಾಡೋದು ಇರಬಾರ್ದು, ಬರೀ ನೀರು ಉಪಯೋಗಿಸಿದ್ರೆ ಈಶಾನ್ಯದಲ್ಲಿ ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ ನಮಗೆ. ಅದೇ ರೀತಿ ಆಗ್ನೇಯ, ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯದಲ್ಲಿ ನಾವು ನೀರು ಉಪಯೋಗಿಸಿದ್ರೆ ಮನೆಯಲ್ಲಿ ಗಲಾಟೆ ಆಗುತ್ತೆ, ಹಾಸ್ಪಿಟ್ಲ್ ಖರ್ಚು ಬರುತ್ತೆ, ಮತ್ತು ಸಾಲ ಮಾಡ್ತಾರೆ. ನೈಋತ್ಯದಲ್ಲೂ ನೀರು ಉಪಯೋಗಿಸಿದ್ರೆ ಸಾಲ ಮಾಡ್ತಾರೆ. ಮತ್ತು ಪಶ್ಚಿಮ ವಾಯುವ್ಯದಲ್ಲಿ ಬೇಡ ಅಂತ ಹೇಳಿದ್ದೀನಿ. ಉತ್ತರ ವಾಯುವ್ಯದಲ್ಲಿ ನಾವು ಎಷ್ಟು ನೀರನ್ನು ಖರ್ಚು ಮಾಡ್ತೀರಿ ಅಷ್ಟು ದುಡ್ಡನ್ನು ಉಳಿಸ್ತೀರಿ. ನಮಗಿದೊಂದೇ ಪ್ಲಸ್ ಪಾಯಿಂಟು. ಈ ಟೋಟಲ್ ನಮ್ಮ ಸೈಟ್ಗೆ, ಇದು ಮನೆ ಒಳಗಡೆ ಆಗ್ಬೋದು, ನಮ್ಮ ಸೈಟಲ್ಲಿ ಆಗ್ಬೋದು. ಉತ್ತರ ವಾಯುವ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ತೀವಿ ಅಷ್ಟು ನಮಗೆ ತುಂಬ ಒಳ್ಳೆಯದು. ಆ ಉತ್ತರ ವಾಯುವ್ಯದಲ್ಲಿ ಟಾಯ್ಲೆಟ್ ಯಾವ ರೀತಿ ಮಾಡ್ಕೊಬೇಕಂದ್ರೆ ಈ ಥರ ದಾರಕ್ಕೆ ಹಾಕ್ಕೊಬೇಕು. ನಾವು ಈ ಗೋಡೆ ಇರುತ್ತಲ್ಲ ನಮ್ಮದು, ಈ ದಾರಕ್ಕೆ ಹಾಕ್ಕೊಂಡು ಈ ದಾರಕ್ಕೆ ಕಟ್ಕೊಬೇಕು. ಮನೆಗೆ ಟಚ್ ಇರಬಾರ್ದು. ಮನೆಯಿಂದ ಮಿನಿಮಮ್ 4 ರಿಂದ 6 ಅಡಿ ದೂರದಲ್ಲಿ ನೋಡಿ. ಈ ಮನೆಯಿಂದ ಈ ಟಾಯ್ಲೆಟ್ ರೂಮು 4 ರಿಂದ 6 ಅಡಿ ದೂರದಲ್ಲಿ ಇರಬೇಕು. ಮನೆಗೆ ಟಚ್ ಆಗಬಾರ್ದು, ಹಿಂದೆ ಕಾಂಪೌಂಡ್ಗೂ ಟಚ್ ಆಗಬಾರ್ದು. ಮತ್ತು ಈ ಟಾಯ್ಲೆಟ್ ರೂಮಿಂದ ನಮ್ಮ ಕಾಂಪೌಂಡು ಮಿನಿಮಮ್ 8 ಅಡಿ ಜಾಗ ಇದ್ದರೆ ಅಲ್ಲಿ ನಾವು ಟಾಯ್ಲೆಟ್ ರೂಮ್ ಮಾಡ್ಕೊಬೋದು. ಅಲ್ಲಿ ಅಷ್ಟು ಜಾಗ ಇಲ್ಲ ಸರ್, ನಮ್ಮ ಹತ್ತಿರ 4 ಎಣೆ ಇದ್ದರೆ ಮಾಡ್ಕೊಳಕ್ಕೆ ಬರಲ್ಲ. ಏನಕ್ಕೆ ಅಂದರೆ ವಾಯುವ್ಯ ಮೂಲೆ ಬಂದು, ವಾಯು ಅಂದರೆ ಗಾಳಿ. ಆ ಗಾಳಿ ಹಿಂಗೆ ನುಗ್ತಾ ಇರಬೇಕು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೆಂಗೆ ಓಡಾಡ್ತಾ ಇರುತ್ತೆ ಗಾಳಿ. ಆ ವಾಯುವ್ಯ ಬಂದು ನಮಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಜಾಗ. ಆವಾಗ ನಮ್ಮ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಾಗ್ತವೆ. ಹಾಗಾಗಿ ವಾಯುವ್ಯದಲ್ಲಿ ನೀವು ಟಾಯ್ಲೆಟ್ ರೂಮ್ ಮಾಡ್ಕೊಬೇಕಾದ್ರೆ ಫಸ್ಟು ಯಾರಾದರೂ ವಾಸ್ತವ್ರನ್ನ ಕರೆಸಿ ಅವ್ರಿಗೆ ತೋರಿಸಿ ಮಾಡ್ಕೊಳ್ಳಿ. ನೀವೇ ಮನೆಗೆ ಟಚ್ ಮಾಡಿಕಟ್ಟೋದು, ಇಲ್ಲೇ ಕಾಂಪೌಂಡ್ ಟಚ್ ಮಾಡಿಕಟ್ಟೋದು, ಇಲ್ಲಾಂದರೆ ಉತ್ತರಕ್ಕೆ ಕಾಂಪೌಂಡ್ ಟಚ್ ಮಾಡಿಕಟ್ಟೋದೆಲ್ಲ ಮಾಡಿಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ನಿಮ್ಮ ಮನೆ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ. ಈಗ ನಾವು ಮನೆಯಿಂದ ಹೊರಗಡೆ ಅಂದರೆ ನಮ್ಮ ಸೈಟಲ್ಲಿ, ಅಂದರೆ ಮನೆಯಿಂದ ಆಚೆ ಕಾಂಪೌಂಡ್ ಒಳಗಡೆ ಎಲ್ಲೆಲ್ಲಿ ನೀರು ಖರ್ಚು ಮಾಡಿದ್ರೆ ಏನೇನಂತ ತಿಳ್ಕೊಂಡ್ರೆ, ಈಗ ಮನೆ ಒಳಗಡೆ ಎಲ್ಲೆಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಬೋದು ಅಂತ ರಫ್ ಆಗಿ ತಿಳಿಸ್ತೀನಿ. ಇದೇನು ಎಕ್ಸಾಕ್ಟ್ ಅಂತಲ್ಲ, ಯಾಕೆಂದರೆ ನಾವು ಎಲ್ಲೋ ಒಂದು ಹೇಳಿರ್ತೀರಿ, ಅದ್ರ ನಿಮ್ಮ ಮನೆ ಒಳಗಡೆ ಅಲ್ಲಿ ಏನು ಬಂದಿರುತ್ತೆ ನಮ್ಗೆ ಗೊತ್ತಿರೋಲ್ಲ. ನಾನಿಲ್ಲಿ ರಫ್ ಆಗಿ ಹೇಳ್ತೀನಿ, ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರು ಅರ್ಥ ಆಗದಿದ್ದವರು, ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ವಾಸ್ತು ನೋಡೋದನ್ನ ಕರೆಸಿ ತೋರಿಸಿ 1 ಸಲ ಅಲ್ಲ 2 ಸಲ ಅವ್ರ ಹತ್ರ ಕ್ರಾಸ್ ಕ್ವಶನ್ ಮಾಡಿ ನೀವು ಮನೆ ಕಟ್ಕೊಳ್ಳಿ. ನೋಡಿರಿ, ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು. ಇದು ಸೆಕೆಂಡ್ ಬೆಡ್ರೂಮು. ಈ ದಕ್ಷಿಣದಲ್ಲಿ ಈ ಅಡುಗೆ ಮನೆ ಇರುತ್ತಲ್ವ, ಇಲ್ಲಿ ಮಾಡ್ಬೋದು. ಬೇಕಂದರೆ ನಾವು ದಕ್ಷಿಣ ಮಧ್ಯಭಾಗದಲ್ಲಿ, ಅಂದರೆ ಕಾಮನ್ ಟಾಯ್ಲೆಟು ಅಟ್ಯಾಚ್ ಮಾಡಿ ಅಲ್ಲ, ಕಾಮನ್ ಟಾಯ್ಲೆಟು ಅಲ್ಲಿ ದಕ್ಷಿಣ ಮಧ್ಯಭಾಗದಲ್ಲಿ ಮಾಡ್ಬೋದು. ಕೆಲವರು ಇಲ್ಲಿ ಸ್ಟೇರ್ ಕೇಸ್ ಕೊಡ್ತಾರೆ ಒಳಗಡೆ, ಆ ಸ್ಟೇರ್ ಕೇಸ್ ಮಧ್ಯನೂ ಮಾಡ್ಬೋದು, ಅದ್ರ ಕೆಳಗಡೆನೂ ಮಾಡ್ಬೋದು. ಅದೇ ರೀತಿ ನೋಡ್ರಿ, ಇಲ್ಲಿ ವಾಯುವ್ಯ, ಈ ವಾಯುವ್ಯ ಉತ್ತರ ವಾಯುವ್ಯ ಅಂದರೆ ಮಕ್ಕಳ ರೂಮ್ ಇರುತ್ತೆ, ಇಲ್ಲಾಂದರೆ ಗೆಸ್ಟ್ ರೂಮ್ ಅಂತ ಕರಿತೀವಿ ನಾವು, ಸೆಕೆಂಡ್ ರೂಮು. ಉತ್ತರ ಪಶ್ಚಿಮ ಮಧ್ಯಭಾಗದಲ್ಲಿ ವಾಯುವ್ಯ ಬರುತ್ತೆ. ಈ ರೂಮಲ್ಲಿ ಇಲ್ಲಿ ಕಂಪಲ್ಸರಿ ಟಾಯ್ಲೆಟ್ ರೂಮ್ ಇರಲೇಬೇಕು. ನೋಡ್ರಿ, ಈ ವಾಯುವ್ಯದಲ್ಲಿರ್ತಕ್ಕಂಥ ರೂಮಲ್ಲಿ ಈ ಕಾರ್ನರಲ್ಲೇ ಬರ್ಬೇಕು ಟಾಯ್ಲೆಟ್ ರೂಮು. ಕೆಲವರು ಇಲ್ಲಿ ಎಲ್ಲೆಲ್ಲ ಕೊಟ್ಬಿಟ್ಟಿರ್ತಾರೆ, ಅಗ್ನಿ ಮೂಲೆಯಲ್ಲಿ ಕೊಡ್ತಾರೆ, ನೈಋತ್ಯ ಮೂಲೆಯಲ್ಲಿ ಕೊಡ್ತಾರಲ್ಲ. ಈ ಟಾಯ್ಲೆಟ್ ರೂಮು ವಾಯುವ್ಯದಲ್ಲಿರ್ತಕ್ಕಂಥ ಟಾಯ್ಲೆಟ್ ರೂಮ್ಗೆ, ಆ ರೂಮ್ಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ ಮಾತ್ರ ಈ ರೂಮಲ್ಲಿ ಇರೋರು ಈ ಮನೇಲಿ ಇರ್ತಾರೆ. ಇಲ್ಲ ಅಂದರೆ ಆ ಮನೇಲಿ ಅವ್ರು ಇರೋದಿಲ್ಲ.
ಮಕ್ಕಳಾದರೆ ಓದೋಕೆ ಹೋಗ್ತಾರೆ, ದೊಡ್ಡವರಾದರೆ ಒಂದು ಹಂತದಲ್ಲಿ ಕೆಲಸದ ಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ, ಇಲ್ಲ ಅಂದರೆ ತೀರೋಗ್ತಾರೆ. ವಾಯುವ್ಯದಲ್ಲಿ ಯಾರ್ಯಾರ ಮನೇಲಿ ರೂಮ್ ಇದೆಯೋ ಅದರೊಳಗಡೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇದ್ದರೆ ಮಾತ್ರ ಮಕ್ಕಳನ್ನಾಗಲಿ ದೊಡ್ಡವರಾಗಲಿ ಅಪ್ಪ ಅಮ್ಮನಾಗಲಿ ಬಿಡಿ, ಇಲ್ಲ ಅಂದರೆ ಅವರು ಆ ಮನೇಲಿ ಇರಲ್ಲ, ತೀರೋಗ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದೇ ಯಾರಾದರೂ ನೆಂಟರು ಬಿಡಿ, ಬರ್ತಾರೆ 2 ದಿನ ಇರ್ತಾರೆ, 3 ದಿನ ಇರ್ತಾರೆ, ಓಡಾಗ್ತಾ ಇರ್ತಾರೆ. ನಾವೇ ಅಲ್ಲಿದ್ದರೆ ನಮ್ಮನ್ನೇ ಕಳಿಸ್ಬಿಡುತ್ತೆ. ವಾಯುವ್ಯ ಅಂದರೆ ಭಾರಿ ಇಂಪಾರ್ಟೆಂಟ್ ಜಾಗ ನಮಗೆ. ನಮ್ಮ ಸೈಟಲ್ಲಿ ವಾಯುವ್ಯ ಅಷ್ಟು ಇಂಪಾರ್ಟೆಂಟು ಯಾವ ಜಾಗನೂ ಇಲ್ಲ. ಅದನ್ನು ನಾವು ಹೆಂಗೆ ಬಳಸ್ಕೊತೀರೋ ಅಷ್ಟು ಚೆನ್ನಾಗಿ ನಾವು ಇರ್ತೀರಿ. ಆಮೇಲೆ ನೋಡ್ರಿ, ಅಷ್ಟು ಸುಮಾರು ಜನ ತಪ್ಪು ಮಾಡ್ತೀರಾ. ಏನು ಮಾಡ್ತೀರಾ ಅಂದರೆ, ಉತ್ತರ ವಾಯುವ್ಯದಲ್ಲಿರ್ತಕ್ಕಂಥ ರೂಮಲ್ಲಿ ಟಾಯ್ಲೆಟ್ ರೂಮ್ ಇದೆಯಲ್ಲ, ಈ ನಾರ್ತ್ಗೆ ಹಿಂಗೆ ಹತ್ಬಿಡ್ತೀರಾ. ಇದು ಹೈಟ್ ಆಗಿರುತ್ತೆ. ಅವನು ಪೈಪ್ ಲೈನು ಕೆಳಗಡೆ ಹಾಕಬೇಕು, ಕೆಳಗಡೆ ಹಾಕಿರಲ್ಲ, ಅವನು ಅರ್ಧ ಅಡಿ ಹೈಟ್ ಮಾಡಿರ್ತಾನೆ. ಈ ಟಾಯ್ಲೆಟ್ ರೂಮು ಇದು 2-0 ಇರಬೇಕು. ಆವಾಗ ನೀವು ಈ ಟಾಯ್ಲೆಟ್ ರೂಮ್ ದಕ್ಷಿಣ ಆಗ್ನೇಯದಿಂದ ಒಳಗಡೆ ಹೋಗ್ಬೋದು. ಇಲ್ಲ ಸರ್ ಇದು ಹೈಟ್ ಆಗ್ಬಿಟ್ಟಿದೆ ಅಂದರೆ ಈ ಪೂರ್ವ ಈಶಾನ್ಯದಿಂದ ಡೋರ್ ಕೊಟ್ಕೊಳ್ಳಿ. ಆಗ ನಿಮಗೆ ಪಶ್ಚಿಮಕ್ಕೆ ಹತ್ತದಂಗೆ ಆಗುತ್ತೆ. ಉತ್ತರ ಹತ್ತೋದನ್ನು ಅವಾಯ್ಡ್ ಮಾಡಿ ಪಶ್ಚಿಮ ಮತ್ತು ದಕ್ಷಿಣ ಹತ್ತೋದನ್ನು ನೀವು ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ಳಿ. ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ಗೆ ನೋಡಿ, ಇಲ್ಲಿ ಟಾಯ್ಲೆಟ್ ರೂಮ್ ಅಂದಿರುತ್ತೆ. ಇಲ್ಲಿ ಟಾಯ್ಲೆಟ್ ರೂಮ್ ಅಂದರೆ ಇದು ಅಷ್ಟೇ. ಮೊದಲೇ ನೀವು ಮೋಲ್ಡ್ ಹಾಕೋಗೆ ಸಿಂಕ್ಲನ್ ಅಂತ ಬರುತ್ತೆ, ಅಂದರೆ 1.5 ಅಡಿ ಡೌನ್ ಮಾಡ್ತಾರೆ. ನೆಕ್ಸ್ಟ್ ಫ್ಲೋರ್ ನಮಗೆ ಎಲ್ಲರೂ ಒಂದು ಫ್ಲೋರ್ ಪ್ಲ್ಯಾನ್ ಕಳಿಸ್ತೀರಾ, ಇನ್ನೊಂದು ಫ್ಲೋರ್ ಕಳಿಸಲ್ಲ. ಯಾಕೆಂದರೆ ನಾವು ನೆಕ್ಸ್ಟ್ ಫ್ಲೋರ್ ನಮಗೆ ಪ್ಲ್ಯಾನ್ ಈಗ ಗೊತ್ತಾದರೆ ಮಾತ್ರ ಮೋಲ್ಡಲ್ಲಿ ನಾವು ಅಲ್ಲಿ ಸಿಂಕ್ಲನ್ ಅಂದರೆ ಡೌನ್ ಮಾಡಿಸ್ಕೊತೀರಿ. ಟಾಯ್ಲೆಟ್ ರೂಮ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಮೋಲ್ಡಲ್ಲೇ ಈಗ ಹೊಸ ಟೆಕ್ನಾಲಜಿ ಏನಪ್ಪ ಅಂದರೆ 1.5 ಅಡಿ ಡೌನ್ ಮಾಡ್ತಾರೆ. ನೀವೆಲ್ಲ ಏನು ಮಾಡ್ತೀರಾ ತಪ್ಪಂದರೆ, ಮೋಲ್ಡ್ ಹಾಕಿದ್ಮೇಲೆ ನೆಕ್ಸ್ಟ್ ಫ್ಲೋರ್ ಪ್ಲ್ಯಾನ್ಗೆ ಹೋಗ್ತೀರಾ. ನೀವು ನೆಕ್ಸ್ಟ್ ಫ್ಲೋರ್ ಪ್ಲ್ಯಾನು ಈ ಫ್ಲೋರ್ ಮೋಲ್ಡ್ ಹಾಕೋಕ್ಕಿಂತ ಮುಂಚೆ ರೆಡಿ ಇದ್ದರೆ ಅವರು ನಿಮ್ಮ ಟಾಯ್ಲೆಟ್ ರೂಮ್ ಎಲ್ಲೆಲ್ಲಿ ಬರ್ತದೆ ಅಲ್ಲಿ 1.5 ಅಡಿ ಮೋಲ್ಡ್ನ ಡೌನ್ ಮಾಡ್ತಾರೆ. ಆವಾಗ ನಿಮಗೆ ಎಲ್ಲ 0 ಲೆವೆಲ್ ಬರುತ್ತೆ, ಯಾವುದೋ ಹೈಟ್ ಇರಲ್ಲ, ನಾರ್ತ್ ಇರಲ್ಲ. ಸುಮಾರು ಮನೇಲಿ ಆಗ್ತಾ ಇರೋದೇನೆಂದರೆ ನೋಡಿರಿ, ಮಾಸ್ಟರ್ ಬೆಡ್ರೂಮ್ ಇಲ್ಲಿರುತ್ತೆ, ಇಲ್ಲೆಲ್ಲೋ ಟಾಯ್ಲೆಟ್ ರೂಮ್ ಅಂದ್ಬಿಟ್ಟಿರುತ್ತೆ. ತೋರಿಸ್ತೀನಿ ನೋಡಿ, ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಬಿಟ್ಟಿರ್ತೀರ. ಇದು ಎಂಟ್ರೆನ್ಸು ಮಾಸ್ಟರ್ ಬೆಡ್ರೂಮು. ದಕ್ಷಿಣ ಮತ್ತು ಪಶ್ಚಿಮ ಸೌತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ಗೆ ಇದು ಅಟ್ಯಾಚ್ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಡ್ಬೋದು. ಆದರೆ ಇದನ್ನು ನೀವು ಈ ಫ್ಲೋರ್ ಮೋಲ್ಡ್ ಹಾಕೋಕ್ಕಿಂತ ಮುಂಚೆ ಮೋಲ್ಡ್ ಹಾಕೋವಾಗ 1.5 ಅಡಿ ಇದನ್ನು ಡೌನ್ ಮಾಡ್ಕೊಬೇಕು. ಇದನ್ನು 1.5 ಅಡಿ ಡೌನ್ ಮಾಡ್ಕೊಂಡ್ರೆ ಅವ್ನು ಪೈಪ್ ಲೈನೆಲ್ಲ ಕುದುರ್ಸೋಕ್ಕೆ ಜಾಗ ಸರೋಗುತ್ತೆ. ಆವಾಗ ಈ ಮಾಸ್ಟರ್ ಬೆಡ್ರೂಮು ಮತ್ತು ಟಾಯ್ಲೆಟ್ ರೂಮು 2-0 ಲೆವೆಲ್, ಟೋಟಲ್ ಒಂದೇ ಲೆವೆಲ್ ಇರುತ್ತೆ. ಇಲ್ಲ ಅಂದರೆ ನೀವು ಮೋಲ್ಡ್ ಹಾಕಿದಾದ್ಮೇಲೆ ಇಲ್ಲಿ ಟಾಯ್ಲೆಟ್ ರೂಮ್ ಬರಬೇಕಂದ್ರೆ ಇದು ನಿಮಗೆ ಅರ್ಧ ಅಡಿ ಹೈಟ್ ಆಗುತ್ತೆ. ಅವಾಗ ಈ ಮಾಸ್ಟರ್ ಬೆಡ್ರೂಮಿಂದ ನಾವು ನಾರ್ತ್ಗೆ ಹತ್ತದಂಗೆ ಆಗುತ್ತೆ. ಆವಾಗ ಮತ್ತೆ ವಾಸ್ತು ದೋಷ ಬರುತ್ತೆ. ಅವಾಗ ನಾವೇನು ಮಾಡಿಸ್ತೀರಿ, ಬಂದು ನಿಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಿಸಿ ಇದನ್ನೆಲ್ಲ ಹೈಟ್ ಮಾಡಿಸ್ತೀರಿ. ಈ ರೂಮು ಈ ಟಾಯ್ಲೆಟ್ ರೂಮು ಇವೆರಡು ಹೈಟ್ ಮಾಡಿಸ್ತೀರಿ. ಅವಾಗ ಸರಾಗುತ್ತೆ. ಆದರೆ ನಿಮಗೆ ಸುಮ್ಮನೆ ಆದರೂ ದುಡ್ಡು ವೇಸ್ಟ್ ಆಗುತ್ತಲ್ವಾ. ಅದ್ರ ಬದಲು ನೀವು ಮನೆ ಮೋಲ್ಡ್ ಹಾಕೋಕ್ಕಿಂತ ಮುಂಚೆ ಯಾರಾದರೂ ವಾಸ್ತವ್ರಿಗೆ ತೋರಿಸ್ಕೊಡಿ. ವಾಸ್ತವ್ರಿಗೆ ತೋರ್ಸೋಕ್ಕೆ ಭಯ ಬೀಳ್ತಾ ಇರ್ತೀರ ನೀವು, ಆಮೇಲೆ ತೋರಿಸೋಣ ಅಂತ. ಆಮೇಲೆ ಬಂದು ಅವ್ರು ಹೇಳಿದಾಗ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಎಲ್ಲ ಗಾಡಿಗಳನ್ನ ಹೊಡಿತೀರ. ಸುಮ್ಮನೇನೂ ಇರಲ್ಲ, ನಾವೇನೋ ಒಂದು ಹೇಳ್ತೀರಿ, ಭಯ ಬೀಳ್ತೀರಿ. ಅವಾಗ ಏನು ಮಾಡ್ತೀರಾ, ಯಜಮಾನ ಕಾಡಿ ಬೇಡಿ ಏನೋ ಮಾಡಿ ಒಪ್ಪಿಸಿ ಓಡಿಸ್ಬಿಟ್ಟು ಮಾಡ್ತೀರಾ. ಅವಾಗ ನಿಮ್ಗೆ 1-2 ಲಕ್ಷ ರೂಪಾಯಿ ಖರ್ಚಾಗೋ ಬದಲು ಏನೋ ಒಂದು ಸ್ವಲ್ಪ ಕೊಟ್ಟು ನಿಮ್ಗೆ ಯಾರು ಚೆನ್ನಾಗಿ ನೋಡ್ತಾರೆ ಅವ್ರನ್ನ ವಾಸ್ತವನ ಕಟ್ಸ್ಕೊಳ್ಳಿ. ನೀವು ಮನೆ ಕೆಲಸ ಹಿಡಿದ್ಮೇಲೆ ಮನೆಗೆ ಜೀವ ಬಂದಿರುತ್ತೆ, ಅದಕ್ಕೆ ಯಾವಾಗಲೂ ಹೊಡಿಬಾರ್ದು, ಯಾವಾಗಲೂ ಹಿಂಸೆ ಕೊಡಬಾರ್ದು. ಅದು ಮಗು ಥರ ಬೆಳೀತಾ ಇರುತ್ತೆ. ಅದನ್ನು ನೀವು ಎಷ್ಟು ಜೋಪಾನವಾಗಿ ನೀವು ನೋಡ್ಕೊತೀರಾ ಅದು ನಿಮ್ಮನ್ನು ಅಷ್ಟೇ ಜೋಪಾನವಾಗಿ ನೋಡ್ಕೊಳುತ್ತೆ. ಅದೇ ರೀತಿ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಮಾಸ್ಟರ್ ಬೆಡ್ರೂಮಲ್ಲಿ ಈ ಕಡೆ ಕೊಟ್ಬಿಟ್ಟಿರ್ತಾರೆ ಟಾಯ್ಲೆಟ್ ರೂಮ್, ಇಲ್ಲಿ ಹತ್ತೋದು ಈಸ್ಟ್ಗೆ. ನೋಡಿ, ಪೂರ್ವಕ್ಕೆ ಹತ್ತಬಾರ್ದು. ಮಾಸ್ಟರ್ ಬೆಡ್ರೂಮಿಂದ ಇಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟ ತಕ್ಷಣ ಪೂರ್ವಕ್ಕೆ ಹತ್ತುತ್ತಾರೆ. ಪೂರ್ವಕ್ಕೆ ಹತ್ತೋದನ್ನು ಅವಾಯ್ಡ್ ಮಾಡಬೇಕು. ಮತ್ತು ನಮ್ಮ ಮನೆ ಮಧ್ಯ ಭಾಗ ಬ್ರಹ್ಮಸ್ಥಾನದಲ್ಲಿ ಎಲ್ಲಾದರೂ ಬರಲಿ, ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ಟೋಟಲ್ ನಮ್ಮ ಮನೆಗೆ ಬ್ರಹ್ಮಸ್ಥಾನ ಅಂದರೆ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು. ಮತ್ತು ಈಗ ನೀವು 2-3 ಫ್ಲೋರ್ ಕಟ್ಕೊಂಡು ಹೋಗಿರ್ತೀರ, ಕೆಳಗಡೆ ಅಡುಗೆ ಮನೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೆಕೆಂಡ್ ಫ್ಲೋರಲ್ಲಿ ಅಡುಗೆ ಮನೆ ಮೇಲೆ ಟಾಯ್ಲೆಟ್ ರೂಮ್ ಬರಬಾರ್ದು. ಮತ್ತು ಅದೇ ರೀತಿ ನೀವು ಫಸ್ಟ್ ಫ್ಲೋರಲ್ಲಿದ್ದರೆ ಗ್ರೌಂಡ್ ಫ್ಲೋರಲ್ಲಿ ಅಡುಗೆ ಮನೆ ಕೆಳಗಡೆ ಟಾಯ್ಲೆಟ್ ರೂಮ್ ಬರಬಾರ್ದು. ಈ ಥರ ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಮತ್ತು ಯಾವುದೇ ಟಾಯ್ಲೆಟ್ ರೂಮು ಮತ್ತು ದೇವ್ರ ಮನೆ ಒಂದೇ ಗೋಡೆ ಆಗಿರಬಾರ್ದು, ಅಟ್ಯಾಚ್ ಕಟ್ಬಿಡ್ತೀರ. ಸುಮಾರು ಮನೇಲಿ 80% ಮನೇಲಿ ಟಾಯ್ಲೆಟ್ ರೂಮ್ಗೆ ಮತ್ತು ದೇವ್ರ ಮನೆಗೆ ಅಟ್ಯಾಚ್ ಮಾಡಿರ್ತೀರ. ಆ ಥರ ಅಟ್ಯಾಚ್ ಮಾಡಬಾರ್ದು. ಯಾಕೆಂದರೆ ಅದು 2 ಕ್ಲ್ಯಾಶ್ ಆಗುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. 2 ಕ್ಲ್ಯಾಶ್ ಆದಾಗ ಏನು ಮಾಡ್ತಾರೆ, ಇಬ್ಬರು ಬಿಟ್ಟು ಮನೆ ಬಿಟ್ಟು ಹಚ್ಕೊಂಡಿರ್ತಾರೆ. ಹಾಗಾಗಿ ದೇವ್ರ ಮನೆ ಮತ್ತು ಟಾಯ್ಲೆಟ್ ರೂಮ್ 2 ಒಂದೇ ಗೋಡೆ ಇರುತ್ತೆ, ಇಲ್ಲದಿರೋ ಥರ ನೋಡ್ಕೊಳ್ಳಿ. ಇನ್ನು ಕೆಲವ್ರು ಏನು ಮಾಡ್ತೀರ ಅಂದರೆ, ಫಸ್ಟ್ ಫ್ಲೋರಲ್ಲಿ ಅವ್ರಿಗೆ ಒಂದು ಮಗನಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಾಕು ಅಂತೇಳಿ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ತೀರಾ. ಅಗ್ನಿ ಮೂಲೆಯಲ್ಲಿ ನೀವು ಟಾಯ್ಲೆಟ್ ರೂಮ್ ಮಾಡ್ತೀರಾ ಫಸ್ಟ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲೂ ಅಷ್ಟೇ, ಯಾವುದೇ ಫ್ಲೋರಲ್ಲಾಗಲಿ ಅಗ್ನಿ ಮೂಲೆಯಲ್ಲಾಗಲಿ ನೈಋತ್ಯ ಮೂಲೆಯಲ್ಲಾಗಲಿ ಟಾಯ್ಲೆಟ್ ರೂಮ್ ಮಾಡಬಾರ್ದು. ಅದೇ ರೀತಿ ನಾವು ಟಾಯ್ಲೆಟ್ ರೂಮಲ್ಲಿ ಯಾವ ಕಡೆ ಮುಖ ಮಾಡಿ ಕೂತ್ಕೊಬೇಕು ಅಂದರೆ, ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಬೇಕು, ಇಲ್ಲಾಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಬೇಕು.
ಪೂರ್ವ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಯಾರೂ ಟಾಯ್ಲೆಟ್ ರೂಮಲ್ಲಿ ಉಪಯೋಗಿಸ್ಬಾರ್ದು. ಅದೇ ರೀತಿ ಸ್ನಾನ ಮಾಡೋದು ನಾವು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಬೇಕು. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮಾತ್ರ ಉತ್ತರ ಮತ್ತು ದಕ್ಷಿಣ ಫೇಸಿಂಗ್ ಕೂತ್ಕೊಬೇಕು. ಅದು ಏನಕ್ಕಪ್ಪ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳಿಗಿಂತ ಎಲ್ಲ ಹೆಡ್ ಬಂದು ಮೂಕಾಂಬಿಕೆ. ಆಯಮ್ಮ ಏನು ಮಾಡ್ತಾರೆ ಅಂದರೆ ಸೂರ್ಯನಾರಾಯಣಿಗೆ ಹೇಳ್ತಾರೆ, ಪೂರ್ವದಲ್ಲಿ ಇಂದ್ರ ಮತ್ತು ಸೂರ್ಯನಾರಾಯಣ ಹೇಳ್ತಾರೆ. ಸೂರ್ಯನಾರಾಯಣ ಕೇಳಿರ್ತಾರೆ ಯಾರ್ಯಾರು ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅವ್ರದ್ದು ನಮಗೆ ಲೆಕ್ಕ ಕೊಡು, ಅಂದರೆ ದಿನಚರಿ ಬೆಳಗ್ಗೆಯಿಂದ ಸಂಜೆ ಗಂಟ ಯಾರ್ಯಾರು ಏನೇನು ಮಾಡ್ತಾರೆ ನನಗೆ ಲೆಕ್ಕ ಕೊಡು ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಸೂರ್ಯನ ಕಡೆ ಮುಖ ಮಾಡಿ ರೀಸರ್ಚ್ ಮಾಡೋದಾಗಲಿ, ಟಾಯ್ಲೆಟ್ ಮಾಡೋದಾಗಲಿ, ನಾವು ಗಾಡಿಯಲ್ಲಿ ಹೋಗ್ತಾ ಬರ್ತಾ ಉಗಿಯೋದಾಗಲಿ ಮಾಡಬಾರ್ದು. ಅವಾಗೆಲ್ಲ ಲೆಕ್ಕ ಬರ್ಕೊಂಡು ನಮ್ಮದೆಲ್ಲ ಮೈನಸ್ ಪಾಯಿಂಟಲ್ಲಿ ಲೆಕ್ಕ ಕೊಡ್ತಾ ಇರ್ತಾರೆ. ಸೂರ್ಯ ಮಧ್ಯಾಹ್ನದ ಮೇಲೆ ಪಶ್ಚಿಮಕ್ಕೆ ಬರ್ತಾರೆ. ಹಾಗಾಗಿ ಪ್ರತಿಯೊಂದು ಕಮೋಡೂ ಪೂರ್ವಕ್ಕಾಗಲಿ ಪಶ್ಚಿಮಕ್ಕಾಗಿ ಮುಖ ಮಾಡಿ ಕುಳಿತುಕೊಂಡಿರೋ ಥರ ನೋಡ್ಕೊಬೇಕು. ಅವಾಗ ನಾವೇನು ಮಾಡಬೇಕು, ಉತ್ತರ ಆಗಲಿ ದಕ್ಷಿಣಕ್ಕಾಗಲಿ ಮುಖ ಮಾಡಿ ಕುತ್ಕೊಳ್ಳೋ ಥರ ವ್ಯವಸ್ಥೆ ಮಾಡಬೇಕು. ಇನ್ನು ಕೆಲವರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಹಾಲು, ಅಡುಗೆ ಮನೆ, ಡೈನಿಂಗ್ ಹಾಲು, ಇದು ಮಾಸ್ಟರ್ ಬೆಡ್ರೂಮು, ಇದು ಸೆಕೆಂಡ್ ಬೆಡ್ರೂಮು. ಈ ಸೆಕೆಂಡ್ ಬೆಡ್ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಡೋರ್ ಕೊಡ್ತಾರೆ, ಇದು ರಾಂಗು. ಮತ್ತು ನೋಡ್ರಿ ಈ ಹಾಲ್ಗೂ ಮತ್ತು ರೂಮ್ಗೂ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಕೊಡ್ತಾರೆ. ಈ ಮಧ್ಯ ಭಾಗ ಬಂದು ನಮಗೆ ಕುಬೇರನ ದಿಕ್ಕು, ಕುಬೇರನ ಒಳಗಡೆ ಬರೋಂಥ ಜಾಗ. ಮಹಾಲಕ್ಷ್ಮಿ ಕುಬೇರ ಇಬ್ಬರು ಒಳಗಡೆ ಬರೋಂಥ ಜಾಗ ಅದು. ಆ ಜಾಗದಲ್ಲಿ ಹೋಗಿ ನಾವು ಟಾಯ್ಲೆಟ್ ಕಕ್ಕಾಸ್ ಮಾಡಿದ್ರೆ ಅವ್ರು ಒಳಗಡೆ ಬರ್ತಾರೆ, ಹಂಗೆ ವಾಪಸ್ ಹೋಗ್ತಾರೆ. ಯಾರೇ ಆಗಲಿ ಉತ್ತರ ಮಧ್ಯ ಭಾಗದಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಯಾವ ಫ್ಲೋರನ್ನಾಗಲಿ ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಮಾಡಬೇಡಿ. ಯಾಕೆಂದರೆ ಅದು ಕುಬೇರನ ದಿಕ್ಕು, ಕುಬೇರ ಒಳಗಡೆ ಬರೋಂಥ ಜಾಗ. ಅಲ್ಲಿ ನಮಗೆ ಗಾಳಿ ಬೆಳಕು ಒಳಗಡೆ ಬರೋಕ್ಕೆ ಕಿಟಕಿ ಏನಾದರೂ ಕೊಟ್ಕೊಂಡು ಆ ಪರಮಾತ್ಮನ ಒಳಗಡೆ ಬರೋದಕ್ಕೆ ನಾವು ಜಾಗ ಮಾಡಿಕೊಡ್ಬೇಕು. ಅದು ಬಿಟ್ಬಿಟ್ಟು ನಾವು ಅಲ್ಲಿ ಟಾಯ್ಲೆಟ್ ಮಾಡಿದ್ರೆ ಅವ್ರು ನಮ್ಮ ಮನೆಗೆ ಬರಲ್ಲ, ಅಲ್ಲಿಗೆ ಆ ಮನೇಲಿರ್ತಕ್ಕಂಥವ್ರು ಉದ್ಧಾರ ಆಗಲ್ಲ ಅಂತ ಅರ್ಥ. ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಕೊಡಬಾರ್ದು. ಇದು ಇಷ್ಟು ನಾವು ನಮ್ಮ ಮನೆಯಲ್ಲಿ ಒಳಗಡೆ ಆಗಲಿ ಆಚೆ ಆಗಲಿ ನೀರು ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು, ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು ಅಂತ ತಿಳ್ಕೊಂಡ್ರೆ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮಗೆ ಹತ್ರವಾಗಿರೋರು ಯಾರು ಚೆನ್ನಾಗಿ ಹೇಳ್ತಾರೆ ಅನಿಸುತ್ತೆ ಅವ್ರನ್ನ ಕರೆಸಿ ನಿಮ್ಮ ಮನೇನ ತೋರಿಸಿ ಸರಿಪಡಿಸ್ಕೊಳ್ಳಿ. ನಿಮಗೆ ಯಾರನ್ನೇ ಕರೆಸಿ ಅವರು ಹೇಳೋ ಅಂಥ ನಿಮ್ಮ ಮನೆ ಬಗ್ಗೆ ಹೇಳ್ತಾರಲ್ವ ಅದು ನಿಮಗೆ 90% ಮ್ಯಾಚ್ ಆಗಬೇಕು. ಆಗ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಈಗ ಒಂದು ವಿಂಡೋ ಇಡಬೇಕಾದ್ರೆ 15,000 ಖರ್ಚು ಬರುತ್ತೆ. ಈಗ ನಾವು ಹೋಗಿದ ಕಡೆ ಎಲ್ಲ ಸುಮಾರು ಖರ್ಚಿರುತ್ತೆ, ಕೆಲವೊಂದು ಕಡೆ ಖರ್ಚೇ ಇರಲ್ಲ, ಆ ಥರ ಇರುತ್ತೆ. ನಿಮಗೆ ಯಾರು ಕರೆಕ್ಟಾಗಿ ಹೇಳ್ತಾರೆ ಫಸ್ಟ್ ಅವ್ರು ಬಿಟ್ಬಿಡಿ, ಮನೆಯೆಲ್ಲ ಓಡಾಡಿದಾದ್ಮೇಲೆ ಅವರೇ ಎಲ್ಲ ಹೇಳಬೇಕು. ಅವ್ರು ಹೇಳಿದ್ದು ನಿಮಗೆ 90% ಮ್ಯಾಚ್ ಆಗಬೇಕು. ಆವಾಗ ನೀವು ಅವ್ರು ಹೇಳಿದಂಥ ಕೆಲಸನ ಮಾಡಿಸ್ಕೊಳ್ಳಿ, ಜೀವನದಲ್ಲಿ ನೆಮ್ಮದಿಯಾಗಿರಿ. ಈ ವಿಡಿಯೋ ನೋಡಿದವರು ಎಷ್ಟೋ ಜನ ನನ್ನನ್ನು ಕರೆಸಿದ್ದೀರಾ. ನೀವು ಎಷ್ಟು ಜನ ನನ್ನನ್ನು ಕರೆಸಿದ್ದೀರಾ ಅಷ್ಟೋ ಜನ ನಿಮ್ಮ ಮನೆಗೆ ನಾನು ಬಂದಾಗ ನಿಮ್ಮ ಮನೇಲಿ ನಡೀತಾ ಇರೋದು ನಾನು ಹೇಳಿದ್ದೀನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಯಾಕೆಂದರೆ ಜನಕ್ಕೆ ಗೊತ್ತಾಗಬೇಕು. ಜನಕ್ಕೆ ಅರಿವಿನ ಅಗತ್ಯ ತುಂಬ ಇದೆ. ಅವ್ರಿಗೆ ಕ್ಲೀನಾಗಿ ಅರ್ಥ ಆದರೆ ಖಂಡಿತವಾಗೂ ಅವರು ಮನೆ ಸರಿ ಮಾಡ್ಕೊತಾರೆ. ಹಾಗಾಗಿ ನಾನು ಯಾರ್ಯಾರು ಕರೆಸಿದ್ದೀರಾ ನಾನು ಹೇಳಿರೋದು ನಿಮ್ಮ ಮನೇಲಿ ಹೌದು ಸತ್ಯ ಅಂತಿದ್ರೆ ಹೌದು ಸರ್ ನೀವು ಬಂದಿದ್ರಿ ನಮ್ಮ ಮನೆಗೆ ಕರೆಕ್ಟಾಗಿ ಹೇಳಿದ್ದೀರಾ ಅಂತ ಹಾಕಿ. ಇಲ್ಲ ಸರ್ ನೀವು ಬಂದರೆ ನಮ್ಗೆ ಇಷ್ಟ ಆಗಲಿಲ್ಲ, ನಾನು ಫೀಸ್ ಕೊಟ್ಟಿದ್ದು ವೇಸ್ಟ್ ಆಯಿತು. ಪಾಸಿಟಿವ್ ಇದ್ದರೆ ಪಾಸಿಟಿವ್ ಆಗಿ ಹೇಳಿ, ನೆಗೆಟಿವ್ ಇದ್ದರೆ ನೆಗೆಟಿವ್ ನಾನು ತಿಳ್ಕೊಳೋ ಅಂಥದ್ದು ನಾನು ಬೇಜಾನಿದೆ. ನಾನೇನೆಲ್ಲ ಗೊತ್ತಿರೋನಲ್ಲ, ನಾನು ಕಲ್ತಿರೋದು ಒಂದು ಸ್ವಲ್ಪ, ನಿಮ್ಮಿಂದ ನಾನು ಸ್ವಲ್ಪ ಕಲ್ಕೊತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಯಾರ್ಯಾರಿಗೆ ಈ ವಿಷಯ ಇಷ್ಟ ಆಯಿತು, ಯಾರ್ಯಾರ ಮನೆಯಲ್ಲಿ ಈ ಥರ ಇರೋ ದೋಷ, ಈಗ ನಾನು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಅಂತ ಹೇಳಿದ್ರೆ ಯಾರ ಮನೇಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಅರ್ಥ ಮಾಡ್ಕೊಂಡು ಅವ್ರು ಚೇಂಜ್ ಮಾಡಿದ್ರೆ ಅದರಲ್ಲಿ ನಿಮಗೂ ಒಂದು ಒಳ್ಳೆ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.